ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸೈರನ್ ಶಬ್ದ ಕೇಳಿದ ತಕ್ಷಣ ನಾವೆಲ್ಲರೂ ದಾರಿ ಬಿಡುವುದು ಸಾಮಾನ್ಯ. ಆದ್ರೆ ಆ ಸೈರನ್ಗಳ ಹಿಂದಿರುವ ರಹಸ್ಯ ಏನ್ ಗೊತ್ತಾ? ಆಂಬ್ಯುಲೆನ್ಸ್ಗಳ ವಿಭಿನ್ನ ಶಬ್ದಗಳ ಹಿಂದೆ ಒಂದೊಂದು ಅರ್ಥ ಇರುತ್ತೆ. ಅದೇನು ಅಂತ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ವೇಲ್ ಎಂಬ ನಿಧಾನವಾದ ಸೈರನ್ ಶಬ್ದ ಕೇಳಿಸಿದ್ರೆ ಆಂಬ್ಯುಲೆನ್ಸ್ ರೋಗಿಯ ಬಳಿಗೆ ಅಥವಾ ಅಪಘಾತ ನಡೆದ ಸ್ಥಳಕ್ಕೆ ಧಾವಿಸ್ತಾ ಇದೆ ಅಂತ ಅರ್ಥ. ಎರಡನೆಯದಾಗಿ ಎಲ್ಪ್ ಎಂಬ ಸೈರನ್ ಕೇಳಿ ಬಂದ್ರೆ ಆಂಬ್ಯುಲೆನ್ಸ್ ನಲ್ಲಿ ಈಗಾಗಲೇ ರೋಗಿ ಇದ್ದು ತುರ್ತಾಗಿ ಆಸ್ಪತ್ರೆಗೆ ತಲುಪಬೇಕಾಗಿರೋದ್ರಿಂದ ತಕ್ಷಣವೇ ದಾರಿ ಬಿಡಬೇಕು ಎಂಬುದನ್ನ ಸೂಚಿಸುತ್ತೆ. ಮೂರನೆಯದಾಗಿ ಹೈಪರ್ ಎಲ್ಪ್ ಎಂಬ ಅತ್ಯಂತ ವೇಗವಾದ ಶಬ್ದವು ಆಂಬ್ಯುಲೆನ್ಸ್ ನಲ್ಲಿರುವ ರೋಗಿಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಥವಾ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಎಂಬುದರ ಸಂಕೇತವಾಗಿದೆ. ನಾಲ್ಕನೆಯದಾಗಿ ಹೈ ಲೋ ಎಂಬ ಸೈರನ್ ಶಬ್ದವನ್ನ ಕೇವಲ ರೋಗಿಗಳ ಅಂಗಾಂಗಗಳ ವರ್ಗಾವಣೆಗಾಗಿ ಅಥವಾ ತುರ್ತು ಶಸ್ತ್ರಚಿಕಿತ್ಸೆಯ ರೋಗಿಗಳನ್ನ ಕರೆದೊಯ್ಯುವಾಗ ಮಾತ್ರ ಬಳಸಲಾಗುತ್ತೆ. ಇಂತಹ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡದೆ ಬೇಕಂತಲೇ ಸತಾಯಿಸುವುದು ಶಿಕ್ಷಾರ್ಹ ಅಪರಾಧವೂ ಆಗಿರೋದ್ರಿಂದ ಸಾರ್ವಜನಿಕರು ಸೈರನ್ ಶಬ್ದಗಳನ್ನ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ವರ್ತಿಸುವುದು ಅತ್ಯಂತ ಅಗತ್ಯವಾಗಿದೆ.